ನಮ್ಮ ರಿಟ್ರೀಟಿಗೆ ಸುನಿಲ್ ಮತ್ತು ಯೋಗಲಕ್ಷ್ಮಿ ಅವ್ರ ಫ್ಯಾಮಿಲಿ ಬಂದಿದ್ದಾರೆ, ಅವ್ರ ಮಗುನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು 3 ಡೇಸಿಂದ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಳ್ಳುವ, ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮತ್ತು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಇದೆ ಅವರ ಒಂದು ಕಾನ್ಸೆಪ್ಟು ಎಲ್ಲ. ಬನ್ನಿ ಮಾತಾಡ್ಸ್ಕೊಳ್ಳುವ. ನಮಸ್ತೆ. ಖುಷಿ ಆಯಿತು ನೀವು ಎವರ್ಗ್ರೀನ್ ಕೌಂಟಿಗೆ ಬಂದಿರೋದು, ಒಂದು ರಿಟ್ರೀಟ್ ಎಕ್ಸ್ಪೀರಿಯನ್ಸ್ ತಗೊಳ್ತಾ ಇರೋದು, ಆಮೇಲೆ ಅವರು ಈವೆಂಟ್ನೆಲ್ಲ ಇಲ್ಲಿಂದನೇ ಗೈಡ್ ಮಾಡ್ತಾ ಇರೋದು ಎಲ್ಲ. ಸೊ ನಿಮಗೆ ಇಲ್ಲಿ ಈಗ 3 ಡೇಸಲ್ಲಿ ಇದ್ರಿ, ಏನಾದರೂ ಒಂದು ಬೋರಿಂಗ್ ಅನಿಸ್ತಾ, ಏನಾದರೂ ಗ್ಯಾಪ್ ಇತ್ತಾ? ಲೈಕ್ ಡಿಡ್ ಯು ಫೀಲ್ ಎನಿಥಿಂಗ್ ಲೈಕ್ ಇದು ಇರಬೇಕಿತ್ತು, ಇಲ್ಲ ಏನೋ ಮಿಸ್ ಆಯಿತು, ನಮ್ಮ ವೀಡಿಯೋ ಎಲ್ಲ ನೋಡಿ ಬಂದಿದ್ರಿ, ಏನಾದರೂ ಮಿಸ್ ಆಯಿತು ಅಂತ ಅನಿಸ್ತಾ ಅದರಲ್ಲಿ ಎಲಿಮೆಂಟ್ಸು, ಇಲ್ಲ ಎಲ್ಲ ನಿಮಗೆ ಸಿಗ್ತಾ ಇದೆಯಾ? ಮಿಸ್ ಆಯಿತು ಅಂತ ಹೇಳಲಿಕ್ಕೆ ನಮಗೆ ಯೋಚನೆ ಮಾಡಲಿಕ್ಕೆ ಸಹ ಎಲ್ಲಿ ಗ್ಯಾಪೇ ಆಗಿಲ್ಲ. ನಾವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೆ ಕೂಡ ನಮ್ಮದು ಈ ನೇಚರ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದಿರ್ಬೋದು, ಆ್ಯಕ್ಟಿವಿಟೀಸ್ ಇರ್ಬೋದು, ಸ್ಟಾಫ್ ಒಟ್ಟಿಗೆ ಮಾತಾಡಿದ್ದು, ನಿಮ್ಮೊಟ್ಟಿಗೆ ಕಾನ್ವರ್ಸ್ ಮಾಡಿದ್ದು ಎಲ್ಲನೂ ಕೂಡ 3 ಡೇಸಲ್ಲಿ ನಾವು 1 ಮಿನಿಟ್ ಕೂಡ ವೇಸ್ಟ್ ಮಾಡಿಲ್ಲ. ವಾಟ್ ಐ ಫೀಲ್. ನಿಮ್ಗೆ ಏನು ಅನ್ನಿಸ್ತು? ಆ್ಯಕ್ಚುಲಿ ನಾನು ತುಂಬ ಹೊರಗಡೆ ಹೋಗ್ತಾ ಇರ್ತೀವಿ. ಏನಂದರೆ ರೆಸಾರ್ಟ್ ಅಂದಿದ ತಕ್ಷಣ ಒಂದು ಸ್ವಲ್ಪ ಆ್ಯಂಬಿಯನ್ಸ್ ಇರುತ್ತೆ, 1-2 ಗೇಮ್ಸ್ ಇರುತ್ತೆ, ಅಷ್ಟಕ್ಕೆ ಸ್ಟಾಪ್ ಆಗಿರುತ್ತೆ. ನಾವು ಆ್ಯಕ್ಚುಲಿ ಎಲ್ಲ ಕಡೆ ಹೋದಾಗ ಸೈಟ್ ಸೀಯಿಂಗ್ ಪ್ಲ್ಯಾನ್ ಮಾಡ್ತೀವಿ. ನಾವು ನಿಮ್ಮಲ್ಲಿ ಬಂದಾಗಲೂ ಸಹ ನಾವು ಸೈಟ್ ಸೀಯಿಂಗ್ ಕೇಳಿದ್ವಿ, ಬಿಕಾಸ್ ಏನಕ್ಕೆ ಅಂದರೆ ಬೋರಿಂಗ್ ಆಗಬಾರ್ದಲ್ಲ ಅಂತ. ಬಟ್ ನಮಗೆ ಸೈಟ್ ಸೀಯಿಂಗ್ ಅನ್ನೋದು ಆಪ್ಷನ್ನೇ ನಮಗೆ ಇಲ್ಲಿ ಅವಶ್ಯಕತೆ ಇಲ್ಲ, ಆ ಥರ ಫೀಲ್ ಇದೆ. ಇಲ್ಲಿ ಒಂದೊಂದು ಆ್ಯಕ್ಟಿವಿಟಿಗಿನ್ನ ಒಂದೊಂದು ಆ್ಯಕ್ಟಿವಿಟೀಸ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನಾನು ಅವೆಲ್ಲ ರೆಸಾರ್ಟ್ಸಲ್ಲಿ ಬೇರೆ ಬೇರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ, ಪ್ಲ್ಯಾನಿಂಗ್ ಆ ಥರದ್ದೆಲ್ಲ. ಸೊ ಇದರಲ್ಲಿ ಬೆಸ್ಟ್ ಥಿಂಗ್ಸ್ ಅಂತಂದರೆ ಮಾರ್ನಿಂಗ್ ಟ್ರೆಕ್ಕಿಂಗ್ ಆಗಿರ್ಬೋದು, ಮತ್ತು ಕಾಫಿ ಪ್ಲ್ಯಾಂಟ್ ನೈಟ್ ವಾಕ್ ಇರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಇಷ್ಟ ಆಯಿತು. ಈಗ ನೀವು ಮಗುನ ಕರ್ಕೊಂಡು ಬಂದ್ರಿ, ಮಗುನ ಕರ್ಕೊಂಡು ಬಂದಾಗ ಆಬ್ವಿಯಸ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಮಗುದೊಂದು ಎಕ್ಸ್ಪೀರಿಯನ್ಸ್ ಯಾವ ಥರ? ನಿಮ್ಮ ಮಗು ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದೆ? ನಮಗಿನ್ನ ಜಾಸ್ತಿ ಹೆಚ್ಚು ಎಂಜಾಯ್ ಮಾಡಿರೋದಂದರೆ ಅವನೇನೆ. ಇಲ್ಲಿ ಸೈಕಲ್ ಓಡಿಸೋದ್ರಿಂದ ಹಿಡಿದು ಜೀಪು ಪ್ರತಿಯೊಂದು, ಅವನು ಪ್ಲಾಂಟೇಶನ್ ಒಳಗಡೆ ಎಲ್ಲ ಕರ್ಕೊಂಡು ಹೋಗಿದ್ದಾನೆ, ವಿಯಾನು ಅಲ್ಲೆಲ್ಲ ಹೋಗಿದ್ದಾನೆ. ಪ್ರತಿಯೊಂದನ್ನು ಫುಡ್ ನನಗೆ ಎಸ್ಪೆಷಲಿ ಅವ್ನು ಆಚೆ ಕರ್ಕೊಂಡು ಬರುವಾಗ ಮೇಜರ್ ಕನ್ಸರ್ನ್ ಬಂದು ಫುಡ್ಡು. ಅವ್ನಿಗೆ ನಾವು ಹೋಮ್ ಮೇಡ್ ಫುಡ್ ಅಷ್ಟೇ ಇಷ್ಟು ದಿನ ಫೀಡ್ ಮಾಡಿರೋದು. ಇಲ್ಲಿ ಬರುವಾಗ ಅವ್ನು ಆ್ಯಕ್ಚುಲಿ ಅವನೇ ಇಷ್ಟಪಟ್ಟು ನಂಗೆ ಚಪಾತಿ ಬೇಕು, ನಂಗೆ ಬೆಂಡಿ ಬೇಕು, ಹಾಗೆ ಒಂದ್ಸಲ ತಿಂದಿದ್ದನ್ನು ಪ್ರಿಫರ್ ಮಾಡಿ ಕೇಳುವಾಗ ನಂಗೆ ಲಿಟ್ರಲಿ ತುಂಬ ಖುಷಿ ಆಗ್ತಿದೆ. ನಾನು ಕೂಡ ಅವ್ನಿಗೆ ಇಷ್ಟು ಹೆಲ್ದಿಯೆಸ್ಟ್ ಫುಡ್ ಕೊಟ್ಟಿದ್ದೀನಿ, ಬಟ್ ಇಷ್ಟು ಟೇಸ್ಟಿಯೆಸ್ಟಲ್ಲಿ ಹೆಲ್ದಿಯೆಸ್ಟ್ ಕೊಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. 2 ಇಯರ್ಸ್ 3 ಮಂತ್ಸ್ ನನ್ನ ಮಗನಿಗೆ ಇಷ್ಟು ದಿನದಲ್ಲಿ ನಾನು ಫೀಡ್ ಮಾಡಿರೋದ್ರಲ್ಲಿ ನಂಗೆ ತುಂಬ ಖುಷಿ ಇದೆ. ನಾವು ತಿಂದಿರೋ ಒಂದು ಫುಡ್ಡಲ್ಲಿ ಕೂಡ ನಾನು ನೋಡ್ತಿರೋರೋ ವಿಡಿಯೋನ ಇದು ಪ್ರಮೋಷನ್ ಅಂತ ಖಂಡಿತ ಅನ್ಕೋಬೇಡಿ. ನನ್ನ ಆಯ್ಕೆ ಮಾಡಿ ಇಲ್ಲಿ ಹೋಗ್ಬೇಕು ಅನ್ನೋದನ್ನು ನಾನೇ ಚೂಸ್ ಮಾಡಿ ಇಲ್ಲಿ ಬರಬೇಕಂತ ನಾನೇ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದಿದ್ದು. ಬರುವಾಗ ನನಗೆ ನಿಮ್ಮೆಲ್ಲರ ಥರನೇ ಭಯ ಇತ್ತು. ವಾಟ್ ಇಫ್ ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋ ಥರ ಇಲ್ಲಿ ಇಲ್ಲ ಅಂದರೆ ನಾವು ಒಂದೇಗೆ ಹೋಗೋದು ಬೇಡ ಅಂತ 3 ಡೇಸ್ ಪ್ಲ್ಯಾನ್ ಮಾಡಿ ಬರುವಾಗ ಏನಾದರೂ ಇಲ್ಲ ಅಂದರೆ ನಾವು ಬಿಟ್ಟು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. 3 ಡೇಸ್ ನಮಗೆ ವೇಸ್ಟ್ ಆಗಬಾರ್ದಲ್ಲ ಆ ಥರ. ಬಟ್ ಎಂಟರ್ ಆಗುವಾಗಲೇ ಅವರು ಗ್ರೀಟ್ ಮಾಡಿದ್ದು, ಹೋಸ್ಟ್ ಮಾಡಿದ್ದು ಎಲ್ಲ ತುಂಬಾ ಇಷ್ಟ ಆಯಿತು. 5 ಸ್ಟಾರ್ಗಿನ ಮೇಲೆ ಎಂತಾದರೂ ಕೊಡಲಿಕ್ಕಿದ್ರೆ ನಾನು ಅದನ್ನೇ ಕೊಡ್ತೇನೆ ಖಂಡಿತವಾಗಿ. ಸೂಪರ್. ಆಮೇಲೆ ಇವಾಗ ನಿಮ್ಮಲ್ಲಿ ಈಗ ಅವ್ರು ಹೇಳಿದ್ರು ಅವರಿಗೆ ಅರ್ಲಿ ಮಾರ್ನಿಂಗ್ ಟ್ರಕ್ ಎಲ್ಲ ಇಷ್ಟ ಆಯಿತು ಅಂತ. ನಮ್ಮ ಪ್ರಾಪರ್ಟಿಯಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಆಲ್ಮೋಸ್ಟ್ 7 ಥಿಂಗ್ಸ್ ಮಸ್ಟ್ ಟ್ರೈ ಅಂತ ಎಲ್ಲ ಇತ್ತು. ಸೊ ಅದರಲ್ಲಿ ನಿಮ್ಮ ಒಂದು ಫೇವ್ರೇಟ್ 3 ಯಾವುದು? ಫಸ್ಟ್, ಸೆಕೆಂಡ್, 3 ಅಂತ ಟಾಪ್ 3 ನನಗೆ ಬಂದು ಲ್ಯಾಂಟನ್ ವಾಕ್. ಸ್ಪೆಷಲ್, ಯುನೀಕ್, ಏನೇನು ಹೇಳ್ಬೇಕು ಗೊತ್ತಿಲ್ಲ. ತುಂಬ ನನಗೆ ಅದು ತುಂಬ ದಿನದಿಂದ ನನಗೆ ನನ್ನ ಹಸ್ಬೆಂಡ್ ಒಟ್ಟಿಗೆ ತುಂಬ ವರ್ಷಗಳಿಂದ ಅದು ಆಸೆ ಇದ್ದಿದ್ದು. ನನಗೆ ರಾತ್ರಿಯಲ್ಲಿ ಹಾಗೆ ಇಬ್ಬರೇ ನಡೆದು ಹೋಗಬೇಕು, ಯಾರಾದರೂ ನಮ್ದು ಪ್ರೀಷಿಯಸ್ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಬೇಕು, ಅದೆಲ್ಲ ತುಂಬ ಆಸೆ ಇತ್ತು. ಅದು ನನಗೆ ಒಂಥರ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಥರ. ಅದು ನನಗೆ ಟಾಪ್ 1. ಆ್ಯಂಡ್ ಟ್ರೆಕ್ಕಿಂಗ್ ತುಂಬ ಲಾಂಗ್ ಗ್ಯಾಪ್, ಮಗು ಪ್ರೆಗ್ನೆಂಟ್ ಅಂತೆಲ್ಲ ಆದಮೇಲೆ ಅಲ್ಲಿ ಹೋಗಿದ್ದಿಲ್ಲ. ತುಂಬ ಲಾಂಗ್ ಗ್ಯಾಪಲ್ಲಿ ಅದು ನನ್ನ ಮಗ ಹಸ್ಬೆಂಡ್ ಒಟ್ಟಿಗೆ ಹೋಗಿದ್ದು. ಅದು ಆ ಥರ, ಅದು ನನಗೀಗ ಕೂಡ ಕಣ್ಮುಚ್ಚಿದ್ರೆ ನಂಗೆ ಅದು ಬ್ರೀಸ್ ಫೀಲ್ ಆಗ್ತಾ ಇದೆ. ಅದು ತುಂಬ ಇಷ್ಟ ಆಯಿತು. ಅಲ್ಲಿ ಹೋಗಿ ನಾನು ಕಾಫಿ ಟೀ ಅಂತ ಕುಡಿಯೋದಿಲ್ಲ, ಅಭ್ಯಾಸ ಇಲ್ಲ ನನಗೆ. ಆದರೆ ಅಲ್ಲಿ ಹೋಗಿ ನಾನು ಬೇಡ ಹೇಳಿದೆ, ಆದರೆ ಟೇಸ್ಟ್ ಮಾಡಿ ಅಂತ ಕೊಟ್ಟಾಗ ನಾನು ಟೇಸ್ಟ್ ಮಾಡಿದ್ದಕ್ಕೆ ವರ್ತ್ ಇದೆ, ವೇಸ್ಟ್ ಅಲ್ಲ. ನಾನು ಇಷ್ಟು ದಿನ ಟೇಸ್ಟ್ ಮಾಡದೆ ಹೋಗಿದ್ರೆ ನಾನೇನೋ ಮಿಸ್ ಮಾಡ್ಕೋತಾ ಇದ್ದೆ ಅಂತ ಫೀಲ್ ಆಯಿತು. ಸೊ ಅದು ಟಾಪ್ 3. 3 ಕೂಡ ಟಾಪ್ 3. ಈ ಜಿಪ್ ಲೈನಿಂಗ್ ಅದೆಲ್ಲ ಬೇರೆ ಕಡೆ ಸಹ ಇದೆ, ಬಟ್ ಎಂಗೇಜಿಂಗ್ ಇಲ್ಲಿ ನನಗೆ ಬೇರೆ ಕಡೆ ಸಹ ಇದೆ ಅದು. ಆದರೆ ಇದಷ್ಟು ನನಗೆ ಯುನೀಕ್ ಆ್ಯಂಡ್ ಟಾಪ್ 3 ಅಂತ ಚೂಸ್ ಮಾಡ್ತೀನಿ. ನಿಮಗೆ? ಸೂಪರ್. ಸೇಮ್. ಬಿಕಾಸ್ ಏನಂದರೆ ನಾವು ಬೇರೆ ರೆಸಾರ್ಟಿಗೆ ಕಂಪೇರ್ ಮಾಡಿದಾಗ ನಾವು ಕೆಲವೊಂದೊಂದು ಆ್ಯಕ್ಟಿವಿಟೀಸು ಸಿಮಿಲರ್ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಏನದಕ್ಕೆ ಅಂದರೆ ಇದಕ್ಕೆ ಹೊಸ್ದಾಗಿ ಬಂದಿರೋರಿಗೆ ಇದೆಲ್ಲ ಎಂಟರ್ಟೈನ್ಮೆಂಟಿಂಗ್ ಆಗಿರುತ್ತೆ. ಬಟ್ ನಮಗೆ ಇಷ್ಟು ದಿವಸ ಓಡಾಡಿರೋ ರೆಸಾರ್ಟ್ಸ್ಗೆಲ್ಲ ಕಂಪೇರ್ ಮಾಡಿಕೊಂಡೆ ನೈಟ್ ವಾಕು ಮತ್ತು ಅರ್ಲಿ ಮಾರ್ನಿಂಗ್ ಟ್ರೆಕ್ಕಿಂಗು ವಿತ್ ಸ್ನ್ಯಾಕ್ಸ್ ಆಗಿರ್ಬೋದು. ಫ್ರೂಟ್ಸ್ ಕೂಡ ಕ್ಯಾರಿ ಮಾಡಿದ್ರು. ಥ್ಯಾಂಕ್ ಯು ಎಲ್ಲ ಸ್ಟಾಫಿಗೆ. ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಲಿಟ್ರಲಿ ಎಲ್ಲರೂ ತುಂಬ ಕೇರ್ ಮಾಡಿದ್ದೀರಾ. ಹಾಗೆಯೇ ಅದು ಜಿಂಜರ್ ಟೀ ಇರ್ಬೋದು, ಜಿಂಜರ್ ಕಾಫಿ ಇರ್ಬೋದು, ಅದು ತುಂಬ ಇಷ್ಟ ಆಗೋಯ್ತು ನನಗೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಎಲ್ಲೂ ಬೇರೆ ಕಡೆ ಟೇಸ್ಟ್ ಮಾಡಿರಲಿಲ್ಲ. ಸೊ ಯೂನಿಕ್ ಆಗಿತ್ತು. ಆ್ಯಂಡ್ ಏನಂದರೆ ಇಲ್ಲಿ ರೆಸಾರ್ಟ್ ಒಳಗಡೆ ಆ್ಯಂಬಿಯನ್ಸ್ನ ಕೆಲವರು ರೆಸಾರ್ಟ್ ಫೀಲ್ ಥರ ಅಂದರೆ ಸ್ಟ್ಯಾಂಡರ್ಡ್ ಥರ ಕೇಳೋವಂಥವ್ರಿಗೆ ಟ್ರೂಲಿ ನಾನು ಸಜೆಸ್ಟ್ ಮಾಡೋದಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಇದು ಬಂದು ರಿಟ್ರೀಟ್.
ಸೊ ನಾವು ನೇಚರ್ ರಿಯಲ್ ಲೈಫ್ ಲಕ್ಸುರೀಸ್ ಏನಿದೆ ಹೇಳಿ, ಸ್ಲೋ ಮಾರ್ನಿಂಗ್ಸು, ಅದು ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು, ಈ ಲಿಟ್ರಲಿ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಹೋಲ್ಸಮ್ ಫುಡ್ಡು ಎಲ್ಲ ವೆರೈಟೀಸ್ ನಮ್ಗೆ ಯಾವ್ದು ಕೂಡ ರಿಪೀಟ್ ಆಗಿಲ್ಲ 3 ಡೇಸಲ್ಲಿ, ಪ್ರತಿಯೊಂದು ಯುನೀಕ್. ಆ ಥರದ್ದನ್ನು ನೀವು ಓಮ್ಲಿ ಫುಡ್ನ ಓಮಿಂದ ಆಚೆ ನಾವೆಂತ ಕ್ಲೀನ್ ಮಾಡಲಿಕ್ಕಿಲ್ಲ, ಅಡುಗೆ ಮಾಡಲಿಕ್ಕಿಲ್ಲ, ನಮ್ಗೆ ತುಂಬ ಲೀಜರ್ ಸಿಗ್ತಿದೆ ಮನೆಯವರೊಟ್ಟಿಗೆ, ಮಗು ಒಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ. ನಮ್ಮನ್ನು ನಾವು ನಂಗೆ ಎಷ್ಟು ಸಲ ನನಗೆ ಟೈಮ್ ಸಿಗೋದಿಲ್ಲ, ಮಗು ಮಲಗಿಸಿ ಮನೆ ಕೆಲಸ ಮಾಡು, ಆಫೀಸ್ ಕೆಲಸ ಮಾಡು. ಆದರೆ ಇಲ್ಲಿ ಬರುವಾಗ ನಂಗೆ ಬೇರೆ ಎಂಥ ಕೆಲಸ ಇಲ್ಲ. ಸೊ ಮಗು ಮಲಗಿಸುವಾಗ ನಾನು ವಿಯನೊಟ್ಟಿಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ದು, ಒಬ್ಬಳೆ ಓಡಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಏನಂದರೆ ಆ್ಯಕ್ಚುಲಿ ವಿ ಆರ್ ವೆಜಿಟೇರಿಯನ್ಸ್. ನಮಗೆ ಹೇಳಿ ಮಾಡಿಸಿರೋ ಥರದ್ದು ನಮಗೆ ರಿಟ್ರೀಟ್ ಸಿಕ್ಕಿದೆ. ಬಿಕಾಸ್ ಏನಕ್ಕೆ ಅಂದರೆ A to Z ಎಲ್ಲ ವೆಜ್, ಪ್ಯೂರ್ ವೆಜ್ ಫುಡ್ ಸಿಗುತ್ತೆ. ಆ್ಯಂಡ್ ವೆಜ್ಜನ್ನಲ್ಲೇ ನಾನ್ ವೆಜ್ ಫೀಲ್ ಮಾಡೋವಂಥ ಡಿಶಸ್ ಸಹ ಮಾಡಿಕೊಡ್ತಾರೆ. ಅದು ನಮಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಮಸ್ಟ್ ರೆಕಮೆಂಡ್ ಮಾಡ್ತೀನಿ. ನಾವು ಇಲ್ಲಿ ಬಂದು ವಿಸಿಟ್ ಮಾಡಿದವ್ರಿಗೆ ಅದನ್ನು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೀವಿ. ನನಗಂತೂ ತುಂಬ ಇಷ್ಟ ಆಯಿತು ಆ ಫುಡ್. ಎಲ್ಲ ವೆಜಿಟೇರಿಯನ್ ಫ್ರೆಂಡ್ಸು ನೀವು ಈ ಡೈಲಾಗ್ ಕೇಳಿರ್ತೀರ, ನಂಗೆ ತುಂಬ ಜನ ಹೇಳಿದ್ದಾರೆ ನಾನ್ ವೆಜ್ ಒಮ್ಮೆ ಟ್ರೈ ಮಾಡು, ನೀನು ಪುನಃ ಲೈಫಲ್ಲಿ ಬಿಡೋದೇ ಇಲ್ಲ ಅಂತ. ಬಟ್ ನೀವು ಇಲ್ಲಿ ಬಂದು ನಾನ್ ವೆಜ್ ಟ್ರೈ ಮಾಡಲಿಕ್ಕೆ ಇಷ್ಟ, ಬಟ್ ಅದನ್ನ ಅಂದರೆ ನಾನ್ ವೆಜ್ ಥರ ಟೇಸ್ಟ್ ಫೀಲ್ ಮಾಡಲಿಕ್ಕೆ ಇಷ್ಟ, ಆದರೆ ನಾನ್ ವೆಜ್ ತಿನ್ನಲಿಕ್ಕೆ ಇಷ್ಟ ಇಲ್ಲ ಅನ್ನೋರು ಇಲ್ಲಿ ಬನ್ನಿ. ನೀವು ಅದು ನಾನ್ ವೆಜ್ ಟೇಸ್ಟ್ ಪ್ರತಿಯೊಂದು ನಿಮಗೆ ಸಿಗ್ತದೆ, ಆದರೆ ನಾನ್ ವೆಜ್ ಕೂಡ ತಿನ್ನಬೇಕೇ ಆಗಿಲ್ಲ, ವೆಜ್ಜಲ್ಲಿ ಸಿಗ್ತದೆ ಅದು. ಸೊ ನೀವು ಅದನ್ನು ಟ್ರೈ ಮಾಡಲೇಬೇಕು, ಮಸ್ಟ್ ಟ್ರೈ. ಅದು ಕೂಡ ಮಸ್ಟ್ ಟ್ರೈ ಇಲ್ಲಿ ಬರುವಾಗ. ಮತ್ತು ನೀವು ಹೊರಗಡೆ ಎಲ್ಲ ಹೋಗ್ಲಿಕ್ಕಿದೆ, ಕಾಯಾಕಿಂಗ್ ಒಂದು ಕಡೆ, ಬೋಟಿಂಗ್ ಒಂದು ಕಡೆ, ಕೊರೆಕಲ್ ರೈಡ್ ಒಂದು ಕಡೆ, ಹಾಗೆಲ್ಲ ಹೊರಗಡೆ ಹೋಗೋದು ಬೇಡ, ಒಂದೇ ಕಡೆ ನಿಮಗೆಲ್ಲ ಸಿಗ್ತದೆ. ನೀವು ಬೆಳಗ್ಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹೊಟ್ಟಿದ್ದು ನಾವು ಸೈಕಲಲ್ಲಿ ಹೋಗುವ ಅಂತ, ಬಟ್ ಅದು ಲೈಫ್ ಟೈಮ್ ಪ್ರಿಸರ್ವ್ ಮಾಡ್ತೀವಿ ಮೆಮೊರೀಸ್, ನಾವು ಅಲ್ಲಿ ಹೋಗಿ ಬಂದಿದ್ದು. ಸೊ ಎಲ್ಲ ಒಂದೇ ಕಡೆ ನಿಮಗೆ ಆಲ್ ಇನ್ ಒನ್ ಬೇಕು ಅನ್ನುವಾಗ ನೀವು ಇಲ್ಲಿ ಬಂದರೆ ತುಂಬ ಖುಷಿ ಆಗ್ತದೆ. ಆಮೇಲೆ ನನಗೊಂದು ಕ್ಯೂರಿಯಾಸಿಟಿ ಕ್ವಶನ್ನು. ಈಗ ಇವ್ರನ್ನ ನೋಡಿದ ಹಾಗೆ ನಾನು ಲೈಕ್ ತುಂಬ ಪೇರೆಂಟ್ಸ್ನ ಮೀಟ್ ಮಾಡ್ತೀನಿ. ಅದು ರೆಸಾರ್ಟಲ್ಲಿ ನಾನು ಎಲ್ಲ ಥರ ಪೇರೆಂಟ್ಸ್ನ ಮೀಟ್ ಮಾಡ್ತಿದ್ದೆ. ಬಟ್ ಇವಾಗ ತುಂಬ ಕಾನ್ಷಿಯಸ್ ಪೇರೆಂಟಿಂಗು, ಅಂದರೆ ಇವ್ರು ಹೇಗೆ ಅಂತ ಹೇಳಿದ್ರೆ ಮಕ್ಕಳನ್ನ ತುಂಬ ಪ್ರೊಟೆಕ್ಟಿವ್ ಆಗಿ ಇಡಲ್ಲ, ಅವರಿಗೆ ನೇಚರ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಲೈಕ್ ಅವರು ಯಾವ ಥರ ಆಟ ಆಡಬೇಕು, ಮಣ್ಣಲ್ಲಿ ಆಟ ಆಡೋದು, ಹೋಗೋದು, ಲೈಕ್ ಬ್ಯಾಲೆನ್ಸಿಂಗ್ ಸೈಕಲ್ ಅಂತ ತಂದಿದ್ದಾರೆ, ಅದರಲ್ಲಿ ಆಟ ಆಡಿಸೋದು ಆ್ಯಂಡ್ ಆಲ್ ದಟ್. ಆಮೇಲೆ ಫುಡ್ ವಿಷಯದಲ್ಲೂ ಅಷ್ಟೇ, ಪ್ರೊಟೆಕ್ಟಿಂಗ್ ರಾಂಗ್ ಥರದಲ್ಲಿ ಮಾಡ್ತಾ ಇಲ್ಲ. ಮನೇಲಿ ಕೂಡ ಹಾಕ್ಸ್ಕೊಂಡು ಕೆಮಿಕಲ್ ಪ್ರೊಸೆಸ್ಡ್ ಫುಡ್ಡು ಪಾರ್ಸೆಲ್ ತರಿಸೋದು ಅದು ಯಾವುದಿಲ್ಲ. ಹೋಮ್ ಮೇಡ್ ಫುಡ್ಡೇ ತಿನ್ಸ್ಕೊಂಡು ಮಗುನ ಒಂದು ಈ ರಿಫೈಂಡ್ ಆಗಿರ್ಬೋದು, ಲೈಕ್ ಬೇರೆ ಬೇರೆ ಥರದಲ್ಲಿ ಯಾವುದೂ ಥರದ ಇದಕ್ಕೆ ಎಕ್ಸ್ಪೋಸ್ ಮಾಡದೆ ಒಂದು ಪವರ್ಫುಲ್ ಪೇರೆಂಟಿಂಗ್ ಮಾಡ್ತಾ ಇದ್ದಾರೆ. ಅವರ ಚಾನಲಲ್ಲಿ ಕೂಡ ಅದ್ರ ಬಗ್ಗೆ ತುಂಬ ಅವೇರ್ನೆಸ್ ಮಾಡ್ತಾರೆ. ಸೊ ಆ್ಯಸ್ ಅ ಮದರ್ ಆ್ಯಂಡ್ ಆ್ಯಸ್ ಅ ಫಾದರ್, ಒಂದು ಚಿಕ್ಕ ಮಗು ಇದೆ ನಿಮಗೀಗ. ಸೊ ನೀವು ಒಂದು ರಿಟ್ರೀಟಲ್ಲಿ ನಿಂತ್ಕೊಂಡು ಪೇರೆಂಟ್ಸಿಗೆ ಯಾವ ಥರ ಒಂದು ಲೈಕ್ ಅಡ್ವೈಸ್ ಒಂದು ಸಜೆಷನ್ ಕೊಡಬೇಕು, ಅಂದರೆ ಈಗ ಪ್ರೆಸೆಂಟ್ ಪೇರೆಂಟಿಂಗು ಯಾಕೆ ಏನು ಚೇಂಜಸ್ ಮಾಡ್ಕೋಬೇಕು, ಮಕ್ಕಳನ್ನ ನಾವು ಚೆನ್ನಾಗಿ ಹೆಲ್ದಿಯಾಗಿ ಚೆನ್ನಾಗಿ ಡೆವಲಪ್ ಮಾಡಬೇಕು ಅಂತ ಹೇಳಿದ್ರೆ? ಮಕ್ಕಳಿಗೆ ನಾವು ಪ್ರೊಟೆಕ್ಷನ್ ಅನ್ನೋದು ಹೇಗೆ ಕೊಡಬೇಕು, ಅವ್ರು ಆಡುವಾಗ, ಅವ್ರು ಇನ್ನೊಂದು ಮಾಡುವಾಗ ನಮ್ಮದು ಪ್ರೆಸೆನ್ಸ್ ಇರಲಿ ಅಲ್ಲಿ. ನಾವು ಫೋನ್ ನೋಡ್ತಾ, ನಾನು ನೋಡಿದ್ದೀನಿ ತುಂಬ ಜನ ಪಾರ್ಕಿಗೆ ಕರ್ಕೊಂಡು ಬರ್ತಾರೆ, ಅವ್ರು ಫೋನ್ ನೋಡ್ತಾ ಇರ್ತಾರೆ, ಮಕ್ಕಳೆಲ್ಲೋ ಆಡ್ತಾ ಇರ್ತಾರೆ, ಎಷ್ಟೋ ಜನ ಫೈಟ್ ಮಾಡ್ತಾರೆ, ನಾನು ನೋಡಿದ್ವಿ. ನಾವು ಪ್ರೆಸೆನ್ಸಲ್ಲಿ ಇರಲಿ. ಬಟ್ ಬಿದ್ದುಬಿಡ್ತೀಯಾ ಹಿಡ್ಕೊಂಡು ಹಚ್ಚೋದು ಬೇಕಿಲ್ಲ, ಇಟ್ಸ್ ನಾಟ್ ನೀಡೆಡ್. ಅವ್ರು ಬಿದ್ದರೆ ಅವ್ರಿಗೆ ಎಂಥಾದ್ರೂ ಎಮರ್ಜೆನ್ಸಿ ಇದೆಯಾ, ನೀವು ಹೆಲ್ಪ್ ಮಾಡಬೇಕಾ, ಫಸ್ಟ್ ಏಡ್ ಮಾಡಿ. ನನ್ನ ಮಗ ಕೂಡ ಬಿದ್ದ ಇಲ್ಲಿ, ಆ್ಯಕ್ಚುಲಿ ನನಗೆ ಚಪ್ಪಲ್ ಹಾಕಿ ಕಳಿಸಿರಲಿಲ್ಲ ನಾನು, ಅವ್ನು ಕಾಲು ಉರ್ಲಿಕ್ಕೆ ಕಷ್ಟ ಆಯಿತು, ಸೊ ಬಿದ್ದ. ನೆಕ್ಸ್ಟ್ ಟೈಮ್ ಅವನಿಗೆ ಅದು ಈಸಿ ಆಗ್ತದೆ. ಫಸ್ಟ್ ಟೈಮ್ ಕಷ್ಟ ಆದರೆ ನೆಕ್ಸ್ಟ್ ಟೈಮ್ ಅದು ನಾವು ಓವರ್ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಎಲ್ಲರಿಗೆ, ಮಕ್ಕಳಿಗೆ ಮಾತ್ರ ಅಲ್ಲ ದೊಡ್ಡವರಿಗೆ ಕೂಡ. ಅವರು ಸೇಫ್ಟಿ ಪ್ರೊಟೆಕ್ಷನ್ ಎಲ್ಲ ಇಂಪಾರ್ಟೆಂಟು. ಅವ್ನಿಗೆ ನಾವು ಹೆಲ್ಮೆಟ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಹಾಗೂ ಬಿದ್ದ ಹಾಗೂ ಏಟಾದ ಇಟ್ಸ್ ಓಕೆ, ಅವನಾಗ ಅದೊಂದು ಲೆಸನ್ ಆಗುತ್ತೆ. ನಾನು ಕೂಡ ನನ್ನ ಮಗ ಅಂದರೆ ನನಗೆ ಪ್ರಪಂಚದಲ್ಲಿ ಎಲ್ಲರಿಗಿನ ತುಂಬ ಪ್ರೀತಿ. ಅವ್ನಿಗೇನಾದರೂ ಆದರೆ ತುಂಬ ನೋವಾಗುತ್ತೆ ನನಗೆ. ಆದರೆ ಅವ್ನು ಪ್ರತಿ ಸಲ ಹೇಳೋದು, ಅವ್ನಿಗೇನಾದರೂ ನೋವಾಯ್ತು, ನೀನು ಇದು ಬ್ಯಾಡ್ ಮಾಡಿದ್ದಕ್ಕೆ ಇದು ನಿಮಗೆ ಪನಿಷ್ಮೆಂಟ್, ಅದು ನೆಕ್ಸ್ಟ್ ಟೈಮ್ ನೀನು ರಿಪೀಟ್ ಮಾಡಲಿಲ್ಲ ಅಂದರೆ ನಿಮಗೆ ಮತ್ತೆ ಪನಿಷ್ಮೆಂಟ್ ರಿಪೀಟ್ ಆಗೋದಿಲ್ಲ. ನನ್ನ ಆಚೆ ಕಡೆ ಎಂತ ತಿನ್ನೋದು ಬಿಡೋದಿಲ್ಲ. ಎಲ್ಲರೂ ಹೇಳ್ತಾರೆ, ಏನು ಎಷ್ಟು ವರ್ಷ ಹೀಗೆ ಇಡ್ತೀರಾ ಪ್ರೊಸೆಸ್ ಫುಡ್ ಕೊಡದೆ. ಅವನೇ ಹೇಳ್ತಾನೆ, ಅವನಿಗೆ ನಾನು ಪ್ರೊಸೆಸ್ ಫುಡ್ ಅಂತ ಹೇಳೋದಕ್ಕಿಂತ ಗುಡ್ ಯಾವುದು ಬ್ಯಾಡ್ ಯಾವುದು, ನಿಂಗೆ ಏನು ತಿಂದರೆ ಅದ್ರ ಎಫೆಕ್ಟ್ ಏನಾಗುತ್ತೆ ಅನ್ನೋದರ ಹೇಳ್ಕೊಟ್ಟಿದ್ವಿ. ಅಷ್ಟು ಮೀರಿ ಅವನಿಗೆ ತಿನ್ಬೇಕಂತ ಮಕ್ಳು ಗೊತ್ತಲ್ಲ, ಬೇಡ ಅಂದಿದ್ದಕ್ಕೆ ತುಂಬ ಕ್ಯೂರಿಯಾಸಿಟಿ ನಮಗೆ ಕೂಡ ಹಾಗೆ. ಸೊ ಹಾಗಿರುವಾಗ ಅವ್ರು ಟ್ರೈ ಮಾಡಬೇಕಂತ ಮಾಡಿದರೆ ಆ ಕಾನ್ಸಿಕ್ವೆನ್ಸಸ್ ಅವನಿಗೆ ಫೀಲ್ ಆದಾಗ ಅವನಿಗೆ ಅರ್ಥ ಆಗ್ತದೆ. ಯಾರ್ದು ಪೇರೆಂಟಿಂಗ್ ಸ್ಟೈಲ್ನ ಜಡ್ಜ್ ಮಾಡೋದಿಲ್ಲ. ನಂಗೆ ಪರ್ಸ್ನಲಿ ವಿಯನ್ನ ಬೆಳೆಸ್ತಿರೋ ರೀತಿ ತುಂಬ ಇಷ್ಟ. ನಾನು ಅವನಿಗೆ ಪ್ರತಿಯೊಂದು ಹೇಳಿದೆ, ಅವ್ನು ವಿಯನ್ ಮಾಡಿದ್ದು ಈ ಥರ ನೆಕ್ಸ್ಟ್ ಟೈಮ್ ಬರುವಾಗ ಇದೆಲ್ಲ ಮಾಡೋದು ಕಲ್ತ್ಕೋಬಾ, ನೀನು ಇದೆಲ್ಲ ಮಾಡು ಆ ಥರ ಹೇಳಿ ಪರ್ಸ್ನಲಿ ಇಷ್ಟ. ಅದನ್ನು ತುಂಬ ಜನ ಜಡ್ಜ್ ಮಾಡಿ ಬೇಡ ಅದು ಹಾಗೆ ಏನಕ್ಕೆ ಹಾಗೆ ಮಾಡೋದು ಹೀಗೆ ಬೆಳೆಸ್ಬೋದಲ್ಲ, ನಾವೆಲ್ಲ ಸಾಕಿಲ್ವಾ, ಎಲ್ಲರೂ ಸಾಕಿದ್ದಾರೆ. ಎಲ್ಲರೂ ಪೇರೆಂಟಿಂಗ್ ಸ್ಟೈಲ್ನ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಮಕ್ಳನ್ನ ಸಾಕೋ ರೀತಿ. ಬಟ್ ನಮ್ಮ ಮಕ್ಳು ನಾವೇನು ಅಂದರೆ ನಮ್ಮ ಹೆಲ್ತ್ ಯಾಕೆ ನಾವು ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಮಕ್ಕಳಿಗೆ ಅದೊಂದು ಬೆಸ್ಟ್ ಗಿಫ್ಟ್. ನಾಳೆ ದಿನ ಅವರು ಒಂದು ಅಡಲ್ಟ್ಹುಡ್ಡಿಗೆ ಬಂದಾಗ ನಮ್ಮನ್ನು ಹಾಸ್ಪಿಟ್ಲು ಕರ್ಕೊಂಡು ಹೋಗೋದು, ಅವ್ರು ನಮ್ಮನ್ನ ಸಾಕ್ತಾರೆ ಅಂತ ನಾವು ಮಕ್ಳನ್ನ ಮಾಡ್ಕೊಂಡಿಲ್ಲ ಅಲ್ಲ. ಸೊ ಅದು ನಮಗೆ ನಾವು ಅವರಿಗೆ ಹೊರೆ ಬರ್ಡನ್ ಥರ ಫೀಲ್ ಆಗಬಾರ್ದು ಮಕ್ಕಳಿಗೆ. ನಾವು ನಮ್ಮ ಹೆಲ್ತ್ನ ಚೆಂದ ಇಟ್ಕೊಂಡಾಗ ಅವರು ಅವರ ಲೈಫ್ನ ತುಂಬ ಎಂಜಾಯ್ ಮಾಡ್ತಾರೆ. ಅದು ನಮಗೆ ಖುಷಿ ಕೊಡ್ತದೆ ಅಷ್ಟೇ. ನನ್ನ
ನಾನು ದಿನ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಅದರಲ್ಲಿ ನಾನು ತಪ್ಪು ಮಾಡಿದ್ದು, ಸರಿ ಮಾಡ್ಕೊಂಡಿರೋದು ಪ್ರತಿಯೊಂದನ್ನು ಹೇಳ್ತಾ ಇರ್ತೀನಿ. ಮಿನಿ ಸುನಿ ಅಂತ ಪೇಜ್ ಇದೆ ನಮ್ಮದು, ಫಾಲೋ ಮಾಡಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ಫಾಲೋ ಮಾಡಿ, ಎಂತಾದರೂ ಇದ್ದರೆ ನನಗೆ ಮೆಸೇಜ್ ಮಾಡ್ಬೋದು. ನಂದು ಹಸ್ಬೆಂಡ್ದು ಬಂದು ಸುನಿಲ್ ಕ್ರಿಯೇಷನ್ಸ್ ಅಂತ, ಫೋಟೋಗ್ರಫಿ ಕಂಪ್ಲೀಟ್ ಈವೆಂಟ್ಸ್ ತಗೋತಾರೆ, ಡೆಕೋರೇಷನ್ ಇಂದ ಹಿಡಿದು ಪ್ರತಿಯೊಂದು ಫೋಟೋಗ್ರಫಿಗೆ ಬೇಕಿರೋ ಎಲ್ಲ ಸರ್ವಿಸಸ್ ಇದೆ. ಸುನಿಲ್ ಕ್ರಿಯೇಷನ್ಸ್ ತುರುವೇಕೆರೆ ಅಂತ ಪೇಜ್ ಇದೆ, ನೋಡಿ ನಿಮಗೆ ಲೈಕ್ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು, ಈಗ ಅವ್ರದ್ದು ಈವೆಂಟ್ಸ್ ಎಲ್ಲ ಮಾಡ್ತಾರೆ, ಅವ್ರ ಹಸ್ಬೆಂಡ್ ಯಾವಾಗಲೂ ಬಿಸಿ, ಅವ್ರ ಲೊಕೇಶನ್ ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಈಗಿನ ಪ್ರಪಂಚದಲ್ಲಿ ಬಿಸ್ನೆಸ್ ಓನರ್ಸ್ ಅಂತ ಹೇಳಿದ್ರೆ ಅದೊಂಥರ ಬೇರೆ ಲೆವೆಲ್ ಗೇಮು. ಅದರಲ್ಲಿ ಒಂದು ವೈಫ್ದು ಕಾಂಟ್ರಿಬ್ಯೂಷನ್ ಯಾವ ಥರ ಒಂದು ಬಿಸ್ನೆಸ್ ಓನರ್ಸ್ ಲೈಫಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಆ ಬಿಸ್ನೆಸ್ ಓನರ್ ಏನೇನೋ ಪ್ಲ್ಯಾನ್ ಮಾಡ್ಕೊಂಡು ಒಂದು ಟೀಮ್ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈವೆಂಟ್ಸ್ ಅದಿದೆಲ್ಲ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ಸ್ ಆಯಿತಾ. ಸೊ ಫ್ಯಾಮಿಲಿಗೆ ಒಂದು ಟೈಮ್ ಕೊಡೋಕ್ಕೆ ತುಂಬ ಲೈಕ್ ಚಾಲೆಂಜಸ್ ಅಂತ ಇರುತ್ತೆ. ಬಟ್ ಅದನ್ನ ಅರ್ಥ ಮಾಡಿಕೊಂಡು ಅವರೊಟ್ಟಿಗೆ ಲೈಫ್ ಲೀಡ್ ಮಾಡ್ಕೊಂಡು ಹೋದಾಗ, ಇಲ್ಲ ಒಂದು ದಿನದಲ್ಲಿ ನಮಗೆ ಲೈಫ್ ಫುಲ್ ಚೇಂಜ್ ಆಗುತ್ತೆ, ಒಂದು ಟೈಮ್ ಬರುತ್ತೆ ನಮಗೆ ಲೈಕ್ ವಿಲ್ ಹ್ಯಾವ್ ಅ ವೆರಿ ಪೀಸ್ಫುಲ್ ಲೈಫ್ ಅಂತೇಳಿ ಒಂದು ಮೈಂಡ್ಸೆಟ್ಟಲ್ಲಿ ಓಡ್ತಾ ಇರ್ತಾರೆ. ಸೊ ನಿಮಗೆ ಏನನ್ಸುತ್ತೆ, ಈಗ ಅವರು ಈವೆಂಟ್ಸ್ ಎಲ್ಲ ಮಾಡ್ತಾರೆ, ಬ್ಯುಸಿ ಆಕ್ಯುಪೈಡ್, ಅವ್ರು ಇಲ್ಲಿ ಬಂದಾಗ ಅವ್ರು ಎಷ್ಟು ಒಂದು ಡಿಸ್ಕನೆಕ್ಟ್ ಆದರೂ ಮತ್ತು ಒಂದು ರಿಯಾಲಿಟಿಗೆ ನಿಮಗೆ ಅಲೈನ್ ಆದರು, ಆಮೇಲೆ ಬೋರ್ ಆಗಕ್ಕೆ ಬಿಟ್ಟಲಿಲ್ಲ ಅಂದರು, ಸೈಲೆನ್ಸಿಂದ ಅವರೆಲ್ಲೋ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡಿದ್ರು, ಡಿಫ್ರೆಂಟಾಗಿ ಮಾತಾಡಿದ್ರು, ಇಲ್ಲ ಏನೋ ಒಂದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಆಗಿತ್ತು ಅಂತ ಅನಿಸ್ತಾ ನಿಮಗೆ? ನಾನೀಗ ಮಾರ್ನಿಂಗಲ್ಲಿ ಸ್ಟೋರಿ ಓದಿದೆ, ಅದು ಸ್ಟೋರಿ ನಮಗೆ ತುಂಬ ಕನೆಕ್ಟ್ ಆಯಿತು ಆಯಿತಾ. ನಾನು ಆಫೀಸ್ಗೆ ಹೋಗೋದಿರುತ್ತೆ, ಮನೇಲಿರುವಾಗ ಮಗು ನೋಡ್ಕೊಳ್ಳೋದು ಮನೆ. ಅವರಂತೂ ಮನೆಗೆ ಬರೋದು ತುಂಬ ಕಡಿಮೆ, ತುಂಬ ಅಂದರೆ ತುಂಬ ಕಡಿಮೆ. ಅವ್ರು ಎಲ್ಲೆಲ್ಲ ಈವೆಂಟ್ಸ್ ಇರುತ್ತೆ ಅಲ್ಲಿ ಟ್ರಾವೆಲ್ ಮಾಡೋದೆ, ಮನೆಗೆ ಬಂದರೆ ಕೂಡ ಪಾಪ ತುಂಬ ಟ್ರಾವೆಲ್ ಮಾಡಿ ಟಯರ್ಡ್ ಆಗಿರ್ತಾರಲ್ಲ, ಸೊ ರೆಸ್ಟ್ ಮಾಡಲಿ ಅಂತ ನಾನು ಕೂಡ ಅವನು ಹೋಗ್ತಾನೆ ಯಾವಾಗ, ಅಪ್ಪ ಎದ್ದೇಳು ಬಾ ಅಂತೇಳಿ, ನಾನೇ ಅವನ್ನ ಅವಾಯ್ಡ್ ಮಾಡೋದು, ಬೇಡ ಅಂತೇಳಿ. ಸಮ್ಟೈಮ್ಸ್ ನಾನು ಕೂಡ ಸಿಟ್ ಮಾಡ್ಕೊಳ್ಳೋದು ಉಂಟು ಅವ್ರ ಮೇಲೆ, ನೀವೆಂತ ನಮ್ಮನ್ನ ಆಚೆ ಕರ್ಕೊಂಡು ಹೋಗಲ್ಲ, ಏನು ಮಾಡೋದಿಲ್ಲ. ಬಟ್ ಈಗ ಆಚೆ ಬಂದಾಗ ನೆಟ್ವರ್ಕ್ ಕಡಿಮೆ ಇರ್ತದೆ, ಮತ್ತು ಅವರು ಆಚೆ ಹೋಗ್ತಿದ್ದೀನಿ ಎನ್ನುವಾಗ ತುಂಬ ಆರ್ಗನೈಸ್ ಮಾಡಿ ಬಂದಿರ್ತಾರೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ಸೊ ನನ್ನ ಅಬ್ಸೆನ್ಸಲ್ಲಿ ಎಲ್ಲ ನೀಟಾಗಿ ನಡಿಬೇಕು ಅಂತ. ಇಲ್ಲಿ ನೆಟ್ವರ್ಕ್ ಕಡಿಮೆ ಇರ್ತದೆ, ಅವ್ರಿಗೆ ಬೇರೆ ಕೆಲಸ ಇರೋದಿಲ್ಲ. ಆಗ ಇರುವಾಗ ಮಗುಗೆ ತಿನ್ನಿಸೋದಿರ್ಬೋದು, ನಂಗೆ ಅದು ಒಂದೊಂದು ಕೂಡ ಮ್ಯಾಟ್ರ್ ಆಗ್ತದೆ. ಅವನಿಗೆ ನಾನೇ ತಿನ್ನಿಸುವಾಗ ಅವನ ಅಮ್ಮ ಮಾತ್ರ ತಿನ್ನಿಸ್ಬೇಕು ಅನ್ನೋದು ಅವ್ನು ತಲೆಯಲ್ಲಿ ಬಂದುಬಿಟ್ಟಿರ್ತದೆ. ಬಟ್ ಅವ್ರಿಗೆ ತಿನ್ನಿಸಿದಾಗ, ಅವ್ರು ಸ್ನಾನ ಮಾಡಿಸಿದಾಗ ಅದು ಬೇರೆ ಫೀಲ್ ಅವನಿಗೆ. ಅಪ್ಪನೊಟ್ಟಿಗೆ ಅವ್ನು ಮಲ್ಗೋದು, ಅಮ್ಮನೊಟ್ಟಿಗೆ ಮಲ್ಗೋದು, ದಿನ ಅಪ್ಪ ಬಂದಾಗ ಅಪ್ಪನೊಟ್ಟಿಗೆ ಮಲ್ಗೋದು, ಅದೆಲ್ಲ ಚಿಕ್ಕದು ಅದೆಲ್ಲ ತುಂಬ ಲಿಟಲ್ ಥಿಂಗ್ಸು ಲೈಫಲ್ಲಿ ತುಂಬ ಮ್ಯಾಟರ್ ಆಗುತ್ತೆ. ಈಗ ಏನು ಅನಿಸುತ್ತೋ ಇಲ್ವ ನನಗೆ ಗೊತ್ತಿಲ್ಲ, ಬಟ್ ಅದು ತುಂಬ ಮುಂದೆ ನೋಡಿದಾಗ ಮೆಮೊರಿ, ನಾವು ತುಂಬ ಒಂದು 10 years ಬಿಟ್ಟು ಮಗ ದೊಡ್ಡವನಾಗ್ತಾನೆ, ಅವ್ನು ಮಾಡ್ಕೊಳ್ಳಂಗೆ ಆಗ್ತಾನೆ ಎಲ್ಲ ಥಿಂಗ್ಸ್ಗಳು. ಆಗ ನಾವಿಬ್ಬರು ಕೂತು ಈ ಮೆಮೊರೀಸ್ನ ನೋಡಿದಾಗ ತುಂಬ ಕನೆಕ್ಟ್ ಹೇಗಾಗ್ತದೆ ಅಂದರೆ ಅದು ಹಾರ್ಟ್ ಟು ಹಾರ್ಟ್ ಆಯಿತಾ, ಅದು ಹೇಳೋಕ್ಕಾಗಲ್ಲ ವರ್ಡ್ಸಲ್ಲಿ. ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಈವೆಂಟ್ ಎಲ್ಲ ಬಿಟ್ಟು ಫ್ಯಾಮಿಲಿ ಒಟ್ಟಿಗೆ ಒಂದು ಈ ಥರ ಒಂದು ಎಕ್ಸ್ಪೀರಿಯನ್ಸು? ನೀವು ಬೇರೆ ಕಡೆ ಹೋದ್ರು ಲಕ್ಸುರಿ ಸೌಂಡು ಲೈಕ್ ಎಂಟರ್ಟೈನ್ಮೆಂಟ್ ಎಲ್ಲ ಇರುತ್ತೆ, ಇಲ್ಲಿ ಒಂದು ಕಂಪ್ಲೀಟ್ ನಿಮ್ಮದೇ ಓನ್ ರಿಟ್ರೀಟ್ ಥರ ಇತ್ತು, ಹೇಗನ್ನಿಸ್ತು? ಆ್ಯಕ್ಚುಲಿ ಏನಂದರೆ ಟ್ರಾವೆಲ್ ಮಾಡೋದು ಅಂದರೆ ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡೋದು ಸ್ವಲ್ಪ ಕಡಿಮೆನೇ, ಬಿಕಾಸ್ ಏನಕ್ಕೆ ಅಂದರೆ ನಮ್ಮದು ಶೆಡ್ಯೂಲ್ಸ್ ಬಿಸಿನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಹೋದಾಗ್ಲೂ ಒಂದು 2 days ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಆ 2 daysಗೆ ಏನೇನು ಅಂತ ಹೇಳಿ ಪ್ಲಾನಿಂಗ್ ಮಾಡ್ಕೊಂಡು ಬರ್ತೀವಿ. ಸೊ ಇಲ್ಲಿ ಈ ಟ್ರೀಟ್ಗೆ ನಾವು ಬಂದಿದ್ದು ನಾವು ವಿತೌಟ್ ಪ್ಲಾನಿಂಗ್, ಬಿಕಾಸ್ ಏನಕ್ಕೆ ಅಂದರೆ ಯಾವುದು ನಾವು ಪ್ಲಾನಿಂಗ್ ಏನು ಮಾಡ್ಕೊಂಡಿರಲಿಲ್ಲ. ಬಿಕಾಸ್ ಒಂದು 3 days ನನಗೆ ಗ್ಯಾಪ್ ಇತ್ತು, ಗ್ಯಾಪಲ್ಲಿ ನಾವು ಬಂದ್ಬಿಟ್ಟು ಒಂದು ವೆಕೇಷನ್ ಥರ ಬಂದ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಪ್ಲ್ಯಾನಿಂಗ್ ಮಾಡ್ಕೊಂಡು ಹೋದಾಗ್ಲೂ ನಮಗೆ ಸ್ವಲ್ಪ ಬೋರಿಂಗ್ ಆಗಿರೋ ಥರದ್ದು ಮ್ಯಾಟ್ರ್ ಇದೆ. ತುಂಬ ಸಲ ಬೋರಿಂಗ್ ಅಂತ ಅನಿಸುತ್ತೆ. ನಾವು ಆ್ಯಕ್ಚುಲಿ ಒಂದು 2-3 ದಿವಸ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಒನ್ ಡೇಗೆ ರಿಟರ್ನ್ ಬಂದಿರೋದು ಇದೆ. ಯಾವುದೋ ಒಂದು ಫುಲ್ ಬ್ಯುಸಿ ಶೆಡ್ಯೂಲು ವರ್ಕ್ ಬಂದಿದೆ, ಏನೋ ಒಂದು ಆದಾಗ ನಾನು ರಿಟರ್ನ್ ಬಂದಿರೋ ಥರದ್ದು ಇದೆ. ಬಟ್ ನಮಗೆ ಅಂದರೆ ಆ್ಯಸ್ ಎ ಬಿಸ್ನೆಸ್ ಓನರ್ ನಿಮಗೂ ಗೊತ್ತಿರುತ್ತೆ, ವರ್ಕ್ ಪ್ರೆಷರ್ಗಿನ್ನ ನಮಗೆ ಇಲ್ಲಿ ಟೈಮ್ ಕೊಡಬೇಕಂದಾಗ ವರ್ಕ್ ಪ್ರೆಷರು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ನಾವು ಇನ್ನೊಂದು ದಿವಸ ಅಟ್ಲೀಸ್ಟ್ ಬೇರೆ ಕಡೆ ಹೋಗ್ಬೋದು ಫ್ಯಾಮಿಲಿ ಜೊತೆ, ಬಟ್ ಆ ಬಿಸ್ನೆಸ್ ಅವತ್ತಿನ ದಿವಸ ಬಿಟ್ಟರೆ ನಮಗೆ ಮತ್ತೆ ಸಿಗೋದಿಲ್ಲ ಅನ್ನೋ ಥರದ್ದು ಮೈಂಡ್ ಸೆಟಲ್ಲಿ ಇರುತ್ತೆ. ಬಟ್ ಆದ್ರೂ ಅದನ್ನೆಲ್ಲ ಬಿಟ್ಟು ನಾವು ಇವತ್ತು ಒಂದು ವಿತೌಟ್ ಪ್ಲಾನಿಂಗ್ ನಾವು ಇಲ್ಲಿ ಬಂದಿದ್ವಲ್ಲ, ಸೊ ನಮಗೆ ತುಂಬ ಅಂದರೆ ತುಂಬ ನನಗೆ ಕನೆಕ್ಟ್ ಆಯಿತು. ಬಿಕಾಸ್ ಏನಕ್ಕೆ ನನ್ನ ಆ್ಯಕ್ಚುಲಿ ನನ್ನ ಯಾವತ್ತೂ ಹೋದಾಗ ನನ್ನ ಮಗನ ಜೊತೆ ನಾನು ಆಟ ಆಡೋದು, ಯಾವತ್ತೂ ಫ್ರೀ ಆಗೋದು ನನಗೆ ಈವೆಂಟ್ಸ್ಗಳ ಜೊತೆ. ಆ್ಯಸ್ ಎ ನಾನು ರೋಟ್ರಿ ಕ್ಲಬ್ಬಲ್ಲೂ ಸಹ ವರ್ಕ್ ಮಾಡ್ತಾ ಇರ್ತೀನಿ. ನನಗೆ ಅದಕ್ಕೂ ಯಾವುದೇ ಒಂದು ಆದ್ರೂ ಆ ಒಂದು ಕೆಲಸಕ್ಕೆ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ಅದನ್ನು ಕಂಪ್ಲೀಟಾಗಿ ಆ ವರ್ಕ್ನ ಮಾಡಬೇಕು ಅನ್ನೋದು ನನ್ನ ಎಥಿಕ್ಕು. ಸೊ ಹಂಗಾಗಿ ಎಲ್ಲ ಶೆಡ್ಯೂಲ್ಸಲ್ಲೂ ನಾನು ಬ್ಯುಸಿ ಇರೋ ಟೈಮಲ್ಲೂ ಸಹ ಇಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಂದಾಗ ನನಗೆ ತುಂಬ ಈ 3 days ಏನಂತಂದರೆ ಗೋಲ್ಡನ್ ಟೈಮ್ಸ್ ಅನ್ನೋ ಥರ ನನಗೆ ಅನ್ನಿಸ್ತು. ಸೊ ಇಟ್ಸ್ ಅ ಬೆಸ್ಟ್ ವೆಕೇಷನ್. ಇನ್ನು ಆಲ್ಮೋಸ್ಟ್ ಒಂದು 10-12 years ಜರ್ನಿನಲ್ಲಿ ಇದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ವೆಕೇಷನ್ಸ್ ಅಂತ ನನಗೆ ಅನಿಸುತ್ತೆ. ಸೂಪರ್. ಆ್ಯಂಡ್ ಬಿಸ್ನೆಸ್ ಓನರ್ಸ್ಗೆ ನೀವು ಈಗ ಸಮ್ ಬಿಸ್ನೆಸ್ ಓನರ್ ಇಸ್ ವಾಚಿಂಗ್, ಅವ್ರಿಗೆ ಏನು ಹೇಳ್ತೀರಾ? ಆ್ಯಸ್ ಎ ಬಿಸ್ನೆಸ್ ಓನರ್ಸು ನಿಮಗೆ ಬಿಸ್ನೆಸ್ ಇಂಪಾರ್ಟೆಂಟ್ ಅಂತ ಅನಿಸ್ಬೋದು, ಬಟ್ ನಾನು ಆ್ಯಸ್ ಎ ಬೇರೆಯವರು ಏನೋ ಗೊತ್ತಿಲ್ಲ, ನಾನು ಸಹ ಬಿಸ್ನೆಸ್ ಅಂತಂದರೆ ನನಗೆ ಅದಕ್ಕೆ ಟೈಮ್ ಕೊಡಲೇಬೇಕು ಅಂತೇಳಿ ನಂಗೆ ತುಂಬ ಅದು ಇಂಪಾರ್ಟೆಂಟ್ ಇರುತ್ತೆ. ಬಟ್ ಅದರ ಮಧ್ಯ ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡಿ. ಬಿಕಾಸ್ ಏನಕ್ಕೆ ಅಂದರೆ ಬಿಸ್ನೆಸ್ನೇ ಒಂದನ್ನ ನಾವು ಮುಂದೆ ತೊಗೊಂಡೋಯ್ತಂದರೆ ನಾವು ನಮಗೆ ಇವಾಗ ಇರೋ ನಮಗೆ ಫುಡ್ಡಿಂದಾಗಲಿ ಬೇರೆ ಎಲ್ಲದನ್ನು ಕಂಪೇರ್ ಮಾಡಿಕೊಂಡ್ರೆ ನಾವು ಇರೋದೇ ಸ್ವಲ್ಪ ದಿವಸ. ಆ ದಿವಸದಲ್ಲಿ
ಟೈಮಲ್ಲಿ ಫ್ಯಾಮಿಲಿ ಒಟ್ಟಿಗೂ ಸಹ ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ಬಿಸ್ನೆಸ್ ಓನರ್ಗೆ ಹೇಳ್ತೀನಿ. ಆ್ಯಂಡ್ ಬಿಸ್ನೆಸ್ ಓನರ್ಸ್ ಏನಂತ ಅಂತಂದರೆ ಆ ಬಿಸ್ನೆಸ್ನ ಪಾರ್ಟ್ ಆಫ್ 80% ಇಟ್ಕೊಂಡು 20% ಫ್ಯಾಮಿಲಿ ಜೊತೆನಾದ್ರೂ ಟೈಮ್ ಸ್ಪೆಂಡ್ ಮಾಡಿ ಅಂತ ನನ್ನ ಸಜೆಷನ್ ಹೇಳ್ತೀನಿ. ಎಸ್. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ತುಂಬ ಖುಷಿ ಆಯಿತು. ನಮಗೇನಂದರೆ ಕೆಲವರಿಗೆ ಬಿಸ್ನೆಸ್ ಓನರ್ಸಿಗೆ ನಮ್ಮ ಲೈಫಲ್ಲಿ ಬಿಸ್ನೆಸ್ ಅಂದರೆ ಅದೊಂಥರ ಎಡಿಕ್ಷನ್ ಥರ. ನಮಗೆ ಅಲ್ಲಿ ಫ್ಯಾಮಿಲಿ ಏನಾದರೂ ಇದಾದರೂ ಇಲ್ಲ ನನಗೆ ಬಿಸ್ನೆಸ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ಎಂಡ್ ಆಫ್ ಇಟ್ಟು ಫೈನಲಿ ಇವಾಗ ಅವರು ಹೋಗೋದಕ್ಕಿಂತ ಮುಂಚೆ ಈಗ ಇಲ್ಲಿಂದ ನೀವು ವಾಟ್ ಈಸ್ ದಟ್ ಬ್ಯೂಟಿಫುಲ್ ಥಿಂಗ್ಸ್ ಯು ಆರ್ ಟೇಕಿಂಗ್ ಫ್ರಮ್ ಇಯರ್? ಈಗ ನಾಳೆಯಿಂದ ನೀವು ನಿಮ್ಮ ಕ್ರಿಯೇಷನಿಗೆ, ನಿಮ್ಮ ವರ್ಕ್, ನಿಮ್ಮ ಬಿಸ್ನೆಸ್ಗೆ ಅಂತ ಬ್ಯುಸಿ ಆಗಿಬಿಡ್ತೀರಾ, ಆಕ್ಯುಪೈಡ್ ಆಗ್ತೀರಾ. ಸೊ ವಾಟ್ ಈಸ್ ದಟ್ ಯು ಆರ್ ಟೇಕಿಂಗ್ ಫ್ರಮ್ ಇಯರ್? ನಾನು ಇಲ್ಲಿಂದ 2 ಸೂಟ್ಕೇಸ್ ಫುಲ್ಲು ಹೋಗಲಿಕ್ಕೆ ಮಾಸಿರೋ ಬಟ್ಟೆ, ನನ್ನ ಮಗ ಎಲ್ಲ ಮಣ್ಣಲ್ಲಿ ಬಿದ್ದು ಒಡ್ದಾಡಿದ್ದಾನೆ. ಎಲ್ಲರ ಹಾರ್ಟ್ ತುಂಬ ಮೆಮೊರೀಸ್ ತೊಗೊಂಡೋಗ್ತಾ ಇದ್ದೀವಿ, ಲೈಫ್ ಟೈಮ್ ಚೆರಿಷ್ ಮಾಡಲಿಕ್ಕೆ ಹಾರ್ಟ್ಫುಲ್ ಮೆಮೊರೀಸ್ ಕ್ಯಾರಿ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ಬೇಕಿರೋದು ಲೈಫಲ್ಲಿ ಇದೇ ಪೀಸ್ಫುಲ್ ಲೈಫ್. ಎಲ್ಲರೂ ಅಂದರೆ ಎವ್ರಿ ಡೇ ನಾವಿಲ್ಲಿ ಬಂದಿರೋದಕ್ಕೆ ಆಗೋದಿಲ್ಲ, ದುಡಿಬೇಕು, ಅದು ಕೂಡ ಪಾರ್ಟ್ ಆಫ್ ಲೈಫು. ಆದರೆ ನಮಗೆ ಟೈಮ್ ಸಿಕ್ಕುವಾಗ ನಮ್ಮನ್ನು ನಾವು ಡಿಸ್ಕವರ್ ಮಾಡ್ಕೊಳ್ಳಿಕ್ಕೆ ನೇಚರ್ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಅದು ಯಾವ ಥರ ಮೆಮೊರೀಸ್ ಅಂದರೆ ನೀವು ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಗೊತ್ತಾಗ್ತದೆ. ಎಲ್ಲರೂ ಒಮ್ಮೆ ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಎವರ್ಗ್ರೀನ್ ಕೌಂಟಿ ಅವ್ರದ್ದು ಪ್ರೊಫೈಲ್ ಇದೆ, ಇನ್ಸ್ಟಾಲಿ, ಯೂಟ್ಯೂಬಲ್ಲಿ ವಿಡಿಯೋಸ್ ಇದೆ. ನೀವು ವಿಸಿಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ನಾನು ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನೋದು. ಆಮೇಲೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮಗೆ ನಾನು ಯಾವುದೇ ಓನರು ಈ ಥರ ಟೈಮ್ ಸ್ಪೆಂಡ್ ಮಾಡೋದು, ನಮ್ಮೊಟ್ಟಿಗೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದು, ಸೈಕಲ್ಗಳಲ್ಲಿ ಕರ್ಕೊಂಡು ಹೋಗೋದು, ಇದೆಲ್ಲ ತುಂಬ ಕಡೆ ಓಡಾಡಿದ್ದೀವಿ, ಯಾರು ಸಹ ಮಾಡಿಲ್ಲ. ಆ ಕೈಂಡ್ನೆಸ್ಗೆ ನೀವು ತುಂಬ ಮೇಲೆ ಗ್ರೋತ್ ಆಗಿ ಅಂತ ನಾನು ವಿಶ್ ಮಾಡ್ತೇನೆ. ಎಲ್ಲ ಸ್ಟಾಫು, ಪ್ರತಿಯೊಬ್ಬರು ಸ್ಟಾಫು, ನಾನು ಯಾರನ್ನೇನು ತಗೋಬೇಕು ಯಾರನ್ನು ಬಿಡಬೇಕಂತ ಗೊತ್ತಿಲ್ಲ, ಬಟ್ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರೆ ಎಲ್ರಿಗೂ ಆರ್ಟ್ಫುಲ್ ಥ್ಯಾಂಕ್ಸ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನಮಗೂ ಕೂಡ ನಿಮ್ಮನ್ನ ಹೋಸ್ಟ್ ಮಾಡಿ. ಆ್ಯಂಡ್ ವಿಲ್ ಲುಕ್ ಫಾರ್ವರ್ಡ್ ಟು ಹೋಸ್ಟ್ ಯು ಅಗೇನ್. ಅವರು ಅಷ್ಟೇ, ಅವ್ರು ಸುಮ್ಮನೆ ಪ್ರಮೋಟ್ ಮಾಡಲ್ಲ, ಏನು ತೂಗಿ ಅಳಿಸಿ ನೋಡಿ ನಮ್ಮ ಆಡಿಯನ್ಸಿಗೆ ಇಷ್ಟ ಆಗುತ್ತಾ, ಅವರು ಇಷ್ಟು ಖುಷಿ ಪಡ್ಬೋದಾ, ಇದೆಲ್ಲ ನೋಡಿಕೊಂಡೆ ಅವ್ರು ಪ್ರಮೋಟ್ ಮಾಡೋದು. ಆದರೂ ಇಲ್ಲಿ ತುಂಬ ನನ್ನ ಹಾಡಿ ಹೋಗಲಿದ್ದಾರೆ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಕಮ್ ಫ್ರಮ್ ಅವರ್ ಹಾರ್ಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಮಗೂ ತುಂಬ ಖುಷಿ ಆಯಿತು ನಿಮ್ಮೊಟ್ಟಿಗೆ ಟ್ರೆಕ್ಕಿಂಗ್. ನಾನು ನೆಗೆಟಿವ್ ಇದ್ರೆ ಸಹ ಹೇಳ್ತೇನೆ, ಹೌದು, ನೆಗೆಟಿವ್ ಇದ್ರೆ ಸಹ ಇಂಥದ್ದು ನೀವು ಸರಿ ಮಾಡ್ಕೋಬಹುದಿತ್ತು ಅಂತ. ಬಟ್ ನಂಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ಲಿಕ್ಕೆ ಏನು ಸಿಗೋದಿಲ್ಲ. ಅದೇನೋ ಹೇಳ್ತಾರೆ ಆ ಥರ, ಎಲ್ಲ ಅದೇನು ಮೊಸರಲ್ಲಿ ಕಲ್ಲು ಹುಡ್ಕೋ ಜನ ಅಂತ ಆ ಥರ ಇರ್ತಾರೆ ಕೆಲವೊಬ್ರು. ಬಟ್ ನಾನು ಲಿಟ್ರಲಿ ಎವ್ರಿ ಕಾರ್ನರ್ ಹೋಗಿ ಬಂದಿದ್ದೀನಿ, ಎಲ್ಲ ಥರ ಫುಡ್ ಟೇಸ್ಟ್ ಮಾಡಿದ್ದೀನಿ, ಎಲ್ಲ ಆಕ್ಟಿವಿಟೀಸ್. ನಾ ಹೇಳಿದೆ ಅಂದರೆ ಇದಿದೆ ಪ್ಯಾಕೇಜಲ್ಲಿ ಇದು ಬೇಕು, ನನಗೆ ಆಲ್ ಇನ್ಕ್ಲೂಸಿವ್ ಬೇಕು, ಎಲ್ಲನೂ ನಾವು ಫೀಲ್ ಮಾಡಬೇಕು. ಸೊ ಎಲ್ಲದೂ ಕೂಡ ಟ್ರೈ ಮಾಡಿದ್ದೀನಿ. ಯಾವುದು ಕೂಡ ನನಗೆ ಪಾಯಿಂಟ್ ಔಟ್ ಮಾಡಲಿ ಇದು ಸರಿ ಇಲ್ಲ, ನೀವು ಇದು ಸರಿ ಮಾಡ್ಕೋಬೋದು ಅಂತ ಹೇಳಲಿಕ್ಕೆ ನನಗೆ ಏನು ಸಹ ಸಿಕ್ಕಿಲ್ಲ. ನಾನು ಎಂತಕ್ಕೆ ಆಗ್ತೀನಿ ವಿಡಿಯೋಸ, ಇಲ್ಲ ಒಬ್ಬರ ಬಗ್ಗೆ ರಿವ್ಯೂ ಮಾಡ್ತೇನೆ ಅಂದರೆ ಅದು ನನಗೀಗ ಖುಷಿ ಆಗಿದೆ ಅಲ್ಲ. ಸೊ ನನ್ನ ನೋಡಿ ಅಟ್ಲೀಸ್ಟ್ ಒಬ್ಬರ ಇಲ್ಲ 2 ಫ್ಯಾಮಿಲಿ ಬಂದು ಅವರದು ಖುಷಿ ಪಟ್ಟರು ಅಂದರೆ ಅದು ನನಗೆ ತುಂಬ ಖುಷಿ ಆಗ್ತದೆ. ಸೊ ನಾ ಹೇಳಿದ್ರಿಂದ ಅವ್ರಿಗೆ ರೀಚ್ ಆಗಿದ್ರಿಂದ ಅವರು ಕೂಡ ಈ ಥರ ಒಂದು ಒಳ್ಳೆ ಮೆಮೊರೀಸ್ನ ಪ್ರಿಸರ್ವ್ ಮಾಡಲಿಕ್ಕೆ ಪಾಸಿಬಿಲಿಟಿ ಸಿಕ್ತಲ್ಲ ಅನ್ನೋದು ಅದೊಂದಕ್ಕೋಸ್ಕರ ಅಷ್ಟೇ. ನಂಗೆ ಬೇರೆ ಏನು ಮತ್ತೆಂತ, ನಂಗೆ ಯಾರು ಎಂಥದಕ್ಕೆ ಹಣ ಕೊಡೋದಿಲ್ಲ, ಇನ್ನೇನು ಮಾಡೋದಿಲ್ಲ. ನಮ್ಮ ಹಣ, ನಾವು ದುಡಿದದ್ದು ಹಣ ಖರ್ಚು ಮಾಡಿ ನಾವು ಬಂದು ಇಲ್ಲಿ ಫೀಲ್ ಮಾಡೋದು. ಬಟ್ ಅದು ನಮ್ಮದು ಹೇಳಿಕೊಂಡಾಗ, ನಾವು ಒರಿಜಿನಾಲಿಟಿ ಏನಿದೆ, ರಿಯಾಲಿಟಿ ಅದನ್ನು ಹೇಳಿಕೊಂಡಾಗ ಒಬ್ಬರಿಗೆ ರೀಚ್ ಆಗಿದ್ರೆ, ಅದು ಅವರಿಗೆ ಹೆಲ್ಪ್ ಆಗಿದ್ರೆ ಅದೇ ಖುಷಿ ಅಷ್ಟೇನೆ. ಎಸ್, ದಟ್ಸ್ ದ ರಿಯಲ್ ಕೇರ್ ಆಫ್ ಅ ಇನ್ಫ್ಲುಯೆನ್ಸರ್. ನನಗೆ ಇಷ್ಟ ಆಯಿತು, ನನಗೆ ಯೂಸ್ ಆಗ್ತಾ ಇದೆ, ನಾನು ಬೇರೆಯವ್ರಿಗೆ ಹೇಳ್ಬೋದು ಅಂತ. ಆಮೇಲೆ ಇವರು ಕೂಡ ಹೇಳಿದ್ರು, ದಿಸ್ ಪ್ಲೇಸ್ ಇಸ್ ನಾಟ್ ಫಾರ್ ಆಲ್. ಎಲ್ಲರಿಗೆ ಬಂದು ಸುಮ್ಮನೆ ಬಂದು ನನಗೆ ಆ ಲಕ್ಸುರಿ, ಆ ಒಂದು ಸ್ಟ್ಯಾಂಡರ್ಡು, ಪ್ರೆಸ್ಟೀಜು, ದಟ್ ಈಸ್ ಆಲ್ ಸಮಥಿಂಗ್ ವೆರಿ ಡಿಫ್ರೆಂಟ್. ಇಲ್ಲಿ ನೇಚರ್ ಕನೆಕ್ಷನು ಇವರು ಕೂಡ ಹೇಳಿದ್ರು, ಡಿಸ್ಕವರ್ ಯುವರ್ ಸೆಲ್ಫ್, ಅದು ತುಂಬ ಇಂಪಾರ್ಟೆಂಟು. ದಟ್ಸ್ ವೇರ್ ನಮ್ಮ ಫುಡ್ಡು ಕೂಡ ದಟ್ ಈಸ್ ಆಲ್ ಇನ್. ಸೊ ನಿಮ್ಗೆ ಇಲ್ಲಿ ಬಂದು ಹಿಂಗೆ ಹೋಗ್ಬೇಕಾದ್ರೆ, ನೀವು ಬರಬೇಕಾದ್ರೆ, ಐ ಡೋಂಟ್ ನೋ ಹೌ ಮಚ್ ಯು ಕ್ಯಾನ್ ಅಗ್ರಿ ವಿತ್ ದಿಸ್. ನೀವು ಬರಬೇಕಾದ್ರೆ ಯು ವಿಲ್ ಬಿ ಅ ಡಿಫ್ರೆಂಟ್ ಪರ್ಸನ್, ಇಲ್ಲಿಂದ ಹೋಗ್ಬೇಕಾದ್ರೆ ಯು ವಿಲ್ ಬಿ ಅ ಡಿಫ್ರೆಂಟ್ ಪರ್ಸನ್. ಬಿಕಾಸ್ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಐಡಿಯಾಸು, ನಿಮ್ಮ ಥಾಟ್ ಪ್ರೊಸೆಸ್ಸು ನಿಮಗೆಲ್ಲೋ ತುಂಬ ರಿಫ್ಲೆಕ್ಷನ್ ಆಗಿ ಬಂದು ನಿಂತಿರ್ತೀರಿ. ಈಗ ಹೋಗ್ಬೇಕಾದ್ರೆ ವಿಲ್ ಗೋ ವಿತ್ ಅ ಡಿಫ್ರೆಂಟ್ ಎನರ್ಜಿ. ಅನ್ಸುತ್ತಾ ಆ ಥರ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಸಿ ಯು. ವಿಲ್ ವಿಸಿಟ್ ಅಗೈನ್. ಯಾವಾಗ ನಮಗೆ ಚಾನ್ಸ್ ಸಿಗ್ತದೆ, ಯಾವಾಗ ನಮಗೆ ಓಕೆ ಈ ಥರದ್ದು ಒಂದು ಬ್ರೇಕ್ ಬೇಕು ನಮ್ಮದು ಡೈಲಿ ಬ್ಯುಸಿ ಲೈಫಿಂದ ಅಂತ, ಖಂಡಿತ ನಾವು ಮತ್ತೆ ವಾಪಸ್ ಬರ್ತೀವಿ. ಇದಿಷ್ಟು ನನಗೆ ಪೋಸ್ಟ್ ಮಾಡಲಿಕ್ಕೆ ಕೂಡ ಟೈಮ್ ಸಿಕ್ಕಿಲ್ಲ, ತುಂಬ ಕ್ಯಾಪ್ಚರ್ ಮಾಡಿಸ್ಕೊಂಡಿದ್ದೀನಿ. ಅದೊಂದು ಹೇಳಲೇಬೇಕು, ನಾನು ಹೊರಗಡೆ ಬೇರೆ ರೆಸಾರ್ಟಲ್ಲಿ ಹೋದಾಗ ನಾವೇ ಕೇಳಿ ನಮ್ಮದೊಂದು ಫ್ಯಾಮಿಲಿ ಫೋಟೋ ತೆಗೆದುಕೊಡ್ತೀರಾ ಯಾರಾದರೂ ಸ್ಟಾಫಲ್ಲಿ ರಿಕ್ವೆಸ್ಟ್ ಮಾಡಿ. ಬಟ್ ನಾನು ಹೇಳ್ತೇನೆ, ನಿಮಗೆ ಆ ಥರ ರಿಕ್ವೆಸ್ಟ್ ಮಾಡೋ ಚಾನ್ಸೇ ಸಿಗೋದಿಲ್ಲ ಎಲ್ಲಿನೂ. ನೀವು ಎಂತಾದರೂ ಮಾಡ್ತಿದ್ದೀರಾ, ನೀವು ರೆಡಿ ಆಗಿದ್ದೀರಾ, ನೀವು ಎಲ್ಲಾದರೂ ಫೋಟೋ ತೆಗಲಿಕ್ಕೆ ಟ್ರೈ ಮಾಡ್ತೀರಾ, ಅದನ್ನು ಯಾರಾದರೂ ಯಾವುದೇ ಸ್ಟಾಫ್ ನೋಡಿದರೆ ಕೂಡ ಫೋಟೋ ತೆಗೆದುಕೊಡ್ತಾರೆ ನಿಮಗೆ ಬಂದು. ಎಲ್ಲ ಆಕ್ಟಿವಿಟೀಸ್ ಅವರೇ ನಿಮಗೆ, ಕೆಲವರಿಗೆ ಈಗ ತುಂಬ ಪ್ರಿಸರ್ವ್ ಮಾಡಲಿಕ್ಕೆ ಹೇಳ್ತಾರೆ, ಯಾವಾಗೂ ಮೊಬೈಲಲ್ಲಿ ಇದ್ರೆ ನೀವು ಎಂತ ಎಂಜಾಯ್ ಮಾಡ್ತೀರಾ ಅಂತ. ಬಟ್ ಮೊಬೈಲಲ್ಲಿ ಇರೋದು ತುಂಬ
ಇಂಪಾರ್ಟೆಂಟ್ ಕೂಡ ಆ ಥರ ಕ್ಯಾಪ್ಚರ್ ಮಾಡೋ ಮೂಮೆಂಟಲ್ಲಿ. ಆದರೆ ನಾವೇ ಮೊಬೈಲಲ್ಲಿ ಇರುವಾಗ ನಮಗೆ ಅದು ಎಂಜಾಯ್ ಮಾಡಲಿಕ್ಕೆ ಸಿಗೋದಿಲ್ಲ. ಬಟ್ ನಮ್ಮನ್ನು ಇನ್ನೊಬ್ರು ಕ್ಯಾಪ್ಚರ್ ಮಾಡಲಿ ಅನ್ನೋದು ಎಲ್ಲರಿಗೂ ಆಸೆ ಇರ್ತದೆ. ನನಗಂತೂ ತುಂಬ ಆಸೆ ಇರ್ತದೆ. ನಾನು ಯಾವಾಗೂ ನನ್ನ ಮಗಂದು ಹಸ್ಬೆಂಡು ಮೆಮೊರೀಸ್ ಪ್ರಿಸರ್ವ್ ಮಾಡೋಕೆ ಕ್ಯಾಪ್ಚರ್ ಮಾಡಿ ನಂದು ಯಾರು ಮಾಡೋದಲ್ಲ, ಯಾರು ಕೇಳೋದು ನಮ್ದು ಪಾಪದ ಒಂದು ವಿಡಿಯೋ ಮಾಡಿ ಅಲ್ಲ. ಆ ಥರ ಪ್ರೊಫೆಷ್ನಲ್ ಶೂಟ್ ಬೇರೆ, ಬಟ್ ಈ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ಕ್ಯಾಪ್ಚರ್ ಮಾಡೋದು ಬೇಡ. ಇಲ್ಲಿ ನಿಮಗೆ ಅದು ಚಾನ್ಸ್ ಸಿಗೋದಿಲ್ಲ ಯಾರನ್ನ ಕೇಳಬೇಕಂತ, ಅವರೇ ವಾಲಂಟಿಯರ್ ಆಗಿ ಬಂದು ಮಾಡ್ತಾರೆ. ಅದು ಎಲ್ಲರಿಗೂ ಆಸೆ ಇರ್ತದೆ, ಗೊತ್ತು, ಅದು ಇನ್ನರು ಹೇಳ್ಕೊಳ್ಳೋದಿಲ್ಲ ಯಾರು, ಬಟ್ ಇರ್ತದೆ. ಸೊ ಅದನ್ನು ಕೂಡ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೋಡಿ ಇಲ್ಲಿ ಬಂದರೆ. ಎಸ್, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ಇವ್ರನ್ನ ಹೋಸ್ಟ್ ಮಾಡಿ. ಆಮೇಲೆ ನಾವು ತುಂಬ ಮಾತಾಡಿದ್ವಿ, 3 ದಿನದಿಂದ ಮಾತಾಡ್ತಾನೆ ಇದ್ದೀವಿ ಎಲ್ಲ ವಿಷಯದ ಬಗ್ಗೆ. ಆ್ಯಂಡ್ ಯಾ, ಸೊ ಥ್ಯಾಂಕ್ ಯು, ಬಾಯ್. ಬಾಯ್ ಎವ್ರಿವನ್.